ಬಿಜೆಪಿಯ ರೆಬೆಲ್ ನಾಯಕರುಗಳು ಮತ್ತೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಗೋಕಾಕ್ ಮಹಾಲಕ್ಷ್ಮಿ ದರ್ಶನ ಪಡೆದಿದ್ದಾರೆ ಅತೃಪ್ತರು. ದೇವಿ ದರ್ಶನ ಮಾಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ರೆಬೆಲ್. ಯಾವಾಗಲೂ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ರು, ಅನಂತರ ಅಲ್ಲಿಗೆ ಬಂದ್ರು ಅಂದ್ರೆ ನೆಕ್ಸ್ಟ್ ಏನೋ ಒಂದು ಮೂವ್ ಇದೆ ಅನ್ನೋ ತರ ಆಗೋಗಿತ್ತು. ಈಗ ದೇವಿ ದರ್ಶನ, ಅದು ರಮೇಶ್ ಜಾರಕಿಹೊಳಿ ಅವರ ಊರಿನಲ್ಲಿ ಗೋಕಾಕ್ನಲ್ಲಿ ಮಹಾಲಕ್ಷ್ಮಿ ದರ್ಶನ ಪಡೆದಿದ್ದಾರೆ ಅತೃಪ್ತರು. ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್ ಇಷ್ಟು ಜನ ಗೋಕಾಕ್ನಲ್ಲಿ ಹೋಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮೈಲಾರಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಈಗಲೂ ಕೂಡ ಬಿಜೆಪಿಯಲ್ಲಿ ಬಣ ರಾಜಕೀಯ ಅಥವಾ ಅತೃಪ್ತಿ ಹಾಗೆ ಇದೆಯಾ? ಏನ್ ಸ್ಪೆಷಲ್? ರಮೇಶ್ ಜಾರಕಿಹೊಳಿ ಅವರು ಮಹಾಲಕ್ಷ್ಮಿ ದರ್ಶನ ಮಾಡಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ರಲ್ಲ, ಏನ್ ಸ್ಪೆಷಲ್? ಏನ್ ನಡೀತಾ ಇದೆ ಆ ಕಡೆ? ಖಂಡಿತ ಶ್ರೀಲಕ್ಷ್ಮಿ, ಅದರಲ್ಲೂ ಪ್ರಮುಖವಾಗಿ ಕಳೆದ 10 ವರ್ಷಗಳ ಬಳಿಕ ಗೋಕಾಕಿನ ಮಹಾಲಕ್ಷ್ಮಿ ದೇವಿಯ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇರುವಂತದ್ದು. ಹೀಗಾಗಿ ಈಗ ರೆಬಲ್ ಸ್ಕೀಮ್, ಬಿಜೆಪಿ ರೆಬಲ್ ಸ್ಕೀಮ್ ಏನಿದೆ, ಎಲ್ಲರೂ ಕೂಡ ಗೋಕಾಕ್ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದಿದ್ದಾರೆ. ಜೊತೆಗೆ ಲಖನ್ ಜಾರಕಿಹೊಳಿ ಅವರ ಮನೆಯಲ್ಲಿ ಕೂಡ ಅಲ್ಲಿ ಸೇರ್ಕೊಂಡು ಅಲ್ಲಿ ಒಂದಿಷ್ಟು ಸಭೆಯನ್ನ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಇರುವಂತಹ ಲಖನ್ ಜಾರಕಿಹೊಳಿ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದರು. ನಂತರ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೂ ಹೋಗಿ ಅಲ್ಲಿಯೂ ಕೂಡ ಕೆಲ ಹೊತ್ತು ಅಲ್ಲಿ ಕಳೆಯುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇದೇ ಒಂದು ಸಂದರ್ಭದಲ್ಲಿ ಅವರು ಮಾತಾಡ್ಕೊಳ್ತಾರೆ, ನೀವು ನಮ್ಮ ಟೀಮ್ಗೆ ಬರ್ತೀಯ ಅಂತ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಲಿಂಬಾವಳಿ ಕೂಡ ಹೆಚ್ಚುವಂತದ್ದು. ಕಳೆದ 2 ದಿನಗಳಿಂದ ಕೂಡ ಬೆಳಗಾವಿಯಲ್ಲಿದ್ದು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರನ್ನ ಮರಳಿ ಕರೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂತದ್ದು. ಹಾಗಾಗಿ ಕಳೆದ ಹಲವಾರು ದಿನಗಳಿಂದ ಕೂಡ ಈ ಒಂದು ಭೇಟಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಕೂಡ ಸಭೆಯನ್ನ ಮಾಡಿದರೆ, ಇನ್ನೂ ಅಲ್ಲೇ ಗೋಕಾಕ್ನಲ್ಲಿ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಬಿಜೆಪಿಯ ರೆಬೆಲ್ ನಾಯಕರುಗಳು ಮತ್ತೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಗೋಕಾಕ್ ಮಹಾಲಕ್ಷ್ಮಿ ದರ್ಶನ ಪಡೆದಿದ್ದಾರೆ ಅತೃಪ್ತರು. ದೇವಿ ದರ್ಶನ ಮಾಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ರೆಬೆಲ್. ಯಾವಾಗಲೂ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ರು, ಅನಂತರ ಅಲ್ಲಿಗೆ ಬಂದ್ರು ಅಂದ್ರೆ ನೆಕ್ಸ್ಟ್ ಏನೋ ಒಂದು ಮೂವ್ ಇದೆ ಅನ್ನೋ ತರ ಆಗೋಗಿತ್ತು. ಈಗ ದೇವಿ ದರ್ಶನ, ಅದು ರಮೇಶ್ ಜಾರಕಿಹೊಳಿ ಅವರ ಊರಿನಲ್ಲಿ ಗೋಕಾಕ್ನಲ್ಲಿ ಮಹಾಲಕ್ಷ್ಮಿ ದರ್ಶನ ಪಡೆದಿದ್ದಾರೆ ಅತೃಪ್ತರು. ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್ ಇಷ್ಟು ಜನ ಗೋಕಾಕ್ನಲ್ಲಿ ಹೋಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮೈಲಾರಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಈಗಲೂ ಕೂಡ ಬಿಜೆಪಿಯಲ್ಲಿ ಬಣ ರಾಜಕೀಯ ಅಥವಾ ಅತೃಪ್ತಿ ಹಾಗೆ ಇದೆಯಾ? ಏನ್ ಸ್ಪೆಷಲ್? ರಮೇಶ್ ಜಾರಕಿಹೊಳಿ ಅವರು ಮಹಾಲಕ್ಷ್ಮಿ ದರ್ಶನ ಮಾಡಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ರಲ್ಲ, ಏನ್ ಸ್ಪೆಷಲ್? ಏನ್ ನಡೀತಾ ಇದೆ ಆ ಕಡೆ? ಖಂಡಿತ ಶ್ರೀಲಕ್ಷ್ಮಿ, ಅದರಲ್ಲೂ ಪ್ರಮುಖವಾಗಿ ಕಳೆದ 10 ವರ್ಷಗಳ ಬಳಿಕ ಗೋಕಾಕಿನ ಮಹಾಲಕ್ಷ್ಮಿ ದೇವಿಯ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇರುವಂತದ್ದು. ಹೀಗಾಗಿ ಈಗ ರೆಬಲ್ ಸ್ಕೀಮ್, ಬಿಜೆಪಿ ರೆಬಲ್ ಸ್ಕೀಮ್ ಏನಿದೆ, ಎಲ್ಲರೂ ಕೂಡ ಗೋಕಾಕ್ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದಿದ್ದಾರೆ. ಜೊತೆಗೆ ಲಖನ್ ಜಾರಕಿಹೊಳಿ ಅವರ ಮನೆಯಲ್ಲಿ ಕೂಡ ಅಲ್ಲಿ ಸೇರ್ಕೊಂಡು ಅಲ್ಲಿ ಒಂದಿಷ್ಟು ಸಭೆಯನ್ನ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಇರುವಂತಹ ಲಖನ್ ಜಾರಕಿಹೊಳಿ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದರು. ನಂತರ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೂ ಹೋಗಿ ಅಲ್ಲಿಯೂ ಕೂಡ ಕೆಲ ಹೊತ್ತು ಅಲ್ಲಿ ಕಳೆಯುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇದೇ ಒಂದು ಸಂದರ್ಭದಲ್ಲಿ ಅವರು ಮಾತಾಡ್ಕೊಳ್ತಾರೆ, ನೀವು ನಮ್ಮ ಟೀಮ್ಗೆ ಬರ್ತೀಯ ಅಂತ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಲಿಂಬಾವಳಿ ಕೂಡ ಹೆಚ್ಚುವಂತದ್ದು. ಕಳೆದ
2 ದಿನಗಳಿಂದ ಕೂಡ ಬೆಳಗಾವಿಯಲ್ಲಿದ್ದು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇದು ಯತ್ನಾಳ್ ಅವರನ್ನ ಮರಳಿ ಕರೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂತದ್ದು. ಹಾಗಾಗಿ ಕಳೆದ ಹಲವಾರು ದಿನಗಳಿಂದ ಕೂಡ ಏನು ಈ ಒಂದು ಭೇಟಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಕೂಡ ಸಭೆಯನ್ನ ಮಾಡಿದ್ರೆ ಇನ್ನೂ ಅಲ್ಲೇ ಗೋಕಾಕ್ನಲ್ಲಿ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ ಗಾಗಿ. ಬಿಜೆಪಿಯ ರೆಬೆಲ್ ನಾಯಕರುಗಳು ಮತ್ತೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಗೋಕಾಕ್ ಮಹಾಲಕ್ಷ್ಮಿ ದರ್ಶನ ಪಡೆದಿದ್ದಾರೆ ಅತೃಪ್ತರು. ದೇವಿ ದರ್ಶನ ಮಾಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ರೆಬೆಲ್. ಯಾವಾಗಲೂ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ರು, ಅನಂತರ ಅಲ್ಲಿಗೆ ಬಂದ್ರು ಅಂದ್ರೆ ನೆಕ್ಸ್ಟ್ ಏನೋ ಒಂದು ಮೂವ್ ಇದೆ ಅನ್ನೋ ತರ ಆಗೋಗಿತ್ತು. ಈಗ ದೇವಿ ದರ್ಶನ, ಅದು ರಮೇಶ್ ಜಾರಕಿಹೊಳಿ ಅವರ ಊರಿನಲ್ಲಿ ಗೋಕಾಕ್ನಲ್ಲಿ ಮಹಾಲಕ್ಷ್ಮಿ ದರ್ಶನ ಪಡೆದಿದ್ದಾರೆ ಅತೃಪ್ತರು. ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್ ಇಷ್ಟು ಜನ ಗೋಕಾಕ್ನಲ್ಲಿ ಹೋಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮೈಲಾರಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಈಗಲೂ ಕೂಡ ಬಿಜೆಪಿಯಲ್ಲಿ ಬಣ ರಾಜಕೀಯ ಅಥವಾ ಅತೃಪ್ತಿ ಹಾಗೆ ಇದೆಯಾ? ಏನ್ ಸ್ಪೆಷಲ್? ರಮೇಶ್ ಜಾರಕಿಹೊಳಿ ಅವರು ಮಹಾಲಕ್ಷ್ಮಿ ದರ್ಶನ ಮಾಡಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ರಲ್ಲ, ಏನ್ ಸ್ಪೆಷಲ್? ಏನ್ ನಡೀತಾ ಇದೆ ಆ ಕಡೆ? ಖಂಡಿತ ಶ್ರೀಲಕ್ಷ್ಮಿ, ಅದರಲ್ಲೂ ಪ್ರಮುಖವಾಗಿ ಕಳೆದ 10 ವರ್ಷಗಳ ಬಳಿಕ ಏನು ಗೋಕಾಕ್ನ ಮಹಾಲಕ್ಷ್ಮಿ ದೇವಿಯ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇರುವಂತದ್ದು. ಹೀಗಾಗಿ ಈಗ ಏನು ರೆಬಲ್ಸ್ ಟೀಮ್, ಬಿಜೆಪಿ ರೆಬಲ್ಸ್ ಟೀಮ್ ಏನಿದೆ, ಎಲ್ಲರೂ ಕೂಡ ಗೋಕಾಕ್ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದಿದ್ದಾರೆ. ಜೊತೆಗೆ ಲಖನ್ ಜಾರಕಿಹೊಳಿ ಅವರ ಮನೆಯಲ್ಲಿ ಕೂಡ ಅಲ್ಲಿ ಸೇರ್ಕೊಂಡು ಅಲ್ಲಿ ಒಂದಿಷ್ಟು ಸಭೆಯನ್ನ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಇರುವಂತಹ ಲಖನ್ ಜಾರಕಿಹೊಳಿ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದರು. ನಂತರ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೂ ಹೋಗಿ ಅಲ್ಲಿಯೂ ಕೂಡ ಕೆಲ ಹೊತ್ತು ಅಲ್ಲಿ ಕಳೆಯುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇದೇ ಒಂದು ಸಂದರ್ಭದಲ್ಲಿ ಅವರು ಮಾತಾಡ್ಕೊಳ್ತಾರೆ, ನೀವು ನಮ್ಮ ಟೀಮ್ಗೆ ಬರ್ತೀಯ ಅಂತ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಲಿಂಬಾವಳಿ ಕೂಡ ಹೇಳ್ತಿರುವಂತದ್ದು. ಕಳೆದ 2 ದಿನಗಳಿಂದ ಕೂಡ ಬೆಳಗಾವಿಯಲ್ಲಿದ್ದು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇದು ಯತ್ನಾಳ್ ಅವರನ್ನ ಮರಳಿ ಕರೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂತದ್ದು. ಹಾಗಾಗಿ ಕಳೆದ ಹಲವಾರು ದಿನಗಳಿಂದ ಕೂಡ ಈ ಒಂದು ಭೇಟಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಕೂಡ ಸಭೆಯನ್ನ ಮಾಡಿದ್ರೆ ಇನ್ನೂ ಅಲ್ಲೇ ಗೋಕಾಕ್ನಲ್ಲಿ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ ಗಾಗಿ. ಬಿಜೆಪಿಯ ರೆಬೆಲ್ ನಾಯಕರುಗಳು ಮತ್ತೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಗೋಕಾಕ್ ಮಹಾಲಕ್ಷ್ಮಿ ದರ್ಶನ ಪಡೆದಿದ್ದಾರೆ ಅತೃಪ್ತರು. ದೇವಿ ದರ್ಶನ ಮಾಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ರೆಬೆಲ್. ಯಾವಾಗಲೂ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ರು, ಅನಂತರ ಅಲ್ಲಿಗೆ ಬಂದ್ರು ಅಂದ್ರೆ ನೆಕ್ಸ್ಟ್ ಏನೋ ಒಂದು ಮೂವ್ ಇದೆ ಅನ್ನೋ ತರ ಆಗೋಗಿತ್ತು. ಈಗ ದೇವಿ ದರ್ಶನ, ಅದು ರಮೇಶ್ ಜಾರಕಿಹೊಳಿ ಅವರ ಊರಿನಲ್ಲಿ ಗೋಕಾಕ್ನಲ್ಲಿ ಮಹಾಲಕ್ಷ್ಮಿ ದರ್ಶನ ಪಡೆದಿದ್ದಾರೆ ಅತೃಪ್ತರು. ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್ ಇಷ್ಟು ಜನ ಗೋಕಾಕ್ನಲ್ಲಿ ಹೋಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮೈಲಾರಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಈಗಲೂ ಕೂಡ ಬಿಜೆಪಿಯಲ್ಲಿ ಬಣ ರಾಜಕೀಯ ಅಥವಾ ಅತೃಪ್ತಿ ಹಾಗೆ ಇದೆಯಾ? ಏನ್ ಸ್ಪೆಷಲ್? ರಮೇಶ್ ಜಾರಕಿಹೊಳಿ ಅವರು ಮಹಾಲಕ್ಷ್ಮಿ ದರ್ಶನ ಮಾಡಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ರಲ್ಲ, ಏನ್ ಸ್ಪೆಷಲ್? ಏನ್ ನಡೀತಾ ಇದೆ ಆ ಕಡೆ? ಖಂಡಿತ ಶ್ರೀಲಕ್ಷ್ಮಿ, ಅದರಲ್ಲೂ ಪ್ರಮುಖವಾಗಿ ಕಳೆದ 10 ವರ್ಷಗಳ ಬಳಿಕ ಗೋಕಾಕ್ನ ಮಹಾಲಕ್ಷ್ಮಿ ದೇವಿಯ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇರುವಂತದ್ದು. ಹೀಗಾಗಿ ಈಗ ರೆಬಲ್ಸ್ ಟೀಮ್, ಬಿಜೆಪಿ ರೆಬಲ್ಸ್ ಟೀಮ್ ಏನಿದೆ, ಎಲ್ಲರೂ ಕೂಡ ಗೋಕಾಕ್ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದಿದ್ದಾರೆ. ಜೊತೆಗೆ ಲಖನ್ ಜಾರಕಿಹೊಳಿ ಅವರ ಮನೆಯಲ್ಲಿ ಕೂಡ ಅಲ್ಲಿ ಸೇರ್ಕೊಂಡು ಅಲ್ಲಿ ಒಂದಿಷ್ಟು ಸಭೆಯನ್ನ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಇರುವಂತಹ ಲಖನ್ ಜಾರಕಿಹೊಳಿ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದರು. ನಂತರ
ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೂ ಹೋಗಿ ಅಲ್ಲಿಯೂ ಕೂಡ ಕೆಲ ಹೊತ್ತು ಅಲ್ಲಿ ಕಳೆಯುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಏನು ಇದೇ ಒಂದು ಸಂದರ್ಭದಲ್ಲಿ ಅವರು ಮಾತಾಡ್ಕೊಳ್ತಾರೆ, ನೀವು ನಮ್ಮ ಟೀಮ್ಗೆ ಬರ್ತೀಯಾ ಅಂತ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಲಿಂಬಾವಳಿ ಕೂಡ ಹೇಳ್ತಿರುವಂತದ್ದು. ಕಳೆದ 2 ದಿನಗಳಿಂದ ಕೂಡ ಬೆಳಗಾವಿಯಲ್ಲಿದ್ದು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇದು ಯತ್ನಾಳ್ ಅವರನ್ನ ಮರಳಿ ಕರೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂತದ್ದು. ಹಾಗಾಗಿ ಕಳೆದ ಹಲವಾರು ದಿನಗಳಿಂದ ಕೂಡ ಏನು ಈ ಒಂದು ಭೇಟಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಕೂಡ ಸಭೆಯನ್ನ ಮಾಡಿದರೆ ಇನ್ನೂ ಅಲ್ಲೇ ಗೋಕಾಕ್ನಲ್ಲಿ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.